ನಮಸ್ತೆ ಸ್ನೇಹಿತರೆ, ಗೌತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಊರಿಗೆ ಜಾತ್ರೆಗೆ ಹೋಗಿದ್ರಿ. ಅದು ಸಿಲ್ಕ್ ಫಾರಮ್ ಅಂತ ಬಿದಿರುಗುಪ್ಪೆ ಹತ್ರ ಹತ್ತಿಬೆಲೆ ಹೋಗ್ಲಿ. ಇಲ್ಲಿ ಊರ ಹಬ್ಬ ಇತ್ತು, ಮಹಾಕಾಳಿ ದೇವರ ಊರ ಹಬ್ಬ ಇತ್ತು. ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಮ್ಮ ಮನೇಲಿ ನಾವು, ನಮ್ಮ ಯಜಮಾನರು, ನಮ್ಮ ಮಗಳು, ಇನ್ನೊಬ್ಬ ಮಗಳು ಬರಲಿಲ್ಲ. ಅವ್ಳದ್ದು SSLC ಎಕ್ಸಾಮ್ ಇರೋದ್ರಿಂದ ಅವಳು ಬರಲಿಲ್ಲ. ನಮ್ಮ ತಂಗಿ ಅವ್ರ ಯಜಮಾನರು, ನಮ್ಮ ತಾಯಿ, ನಮ್ಮ ತಮ್ಮನ ಮಗಳು, ಅಷ್ಟು ಜನ ಹೋಗಿದ್ದು. ಇದು ಬೆಳಗರ ಸಂಜೆ ಅಂದರೆ ಶನಿವಾರ ರಾತ್ರಿ ವೀಡಿಯೋ ಆಗಿರುತ್ತೆ. ಇದು ದೇವ್ರದ್ದು ಪಲ್ಲಕ್ಕಿ ಹೋಗ್ತಾ ಇರುತ್ತೆ. ದೇವರುಗಳಿಗೂ ಮುನೇಶ್ವರರು ಮತ್ತು ಮಹಾಕಾಳಿ ದೇವರು, ಮಾರಮ್ಮ ದೇವರು ಮತ್ತು ಆಂಜನೇಯ ದೇವರುಗಳೆಲ್ಲನೂ ಒಂದು 5 ದೇವರುಗಳಿಗೆ ಶನಿವಾರನೇ ಬೆಲ್ಲದ ಆರತಿ ಮಾಡ್ತಾರೆ. ಬೆಲ್ಲದ ಆರತಿ ಎಲ್ಲ ಮಾಡಿ ಆದಮೇಲೆ ನೈಟು ಕರ್ಗ ಮನೆ ಹತ್ರ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ಹೂವಿನಲ್ಲೇ ಫ್ಲವರ್ ಅಲಂಕಾರ ಮಾಡಿರ್ತಾರೆ. ಮತ್ತು ಹೆಜ್ಜೆ ಗುರುತುಗಳು ಮತ್ತು ಹೂವಿನಲ್ಲೇ ಅದು ದೇವ್ರು ಬಂದು ಹೂವಿನ ಮೇಲೇ ಹೋಗಬೇಕು ಅಂತ ಇವರು ಡಿಸೈನ್ಸ್ ಎಲ್ಲ ಮಾಡಿದರು. ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಪ್ರತಿಯೊಂದು ಮನೆ ಹತ್ರನೂ ಸಹ ಹೂದಲ್ಲೇ ಅಲಂಕಾರ ಮಾಡಿದರು. ಸ್ವಲ್ಪ ಜನ ಮಾಮೂಲಿ ರಂಗೋಲಿಯಲ್ಲಿ ಹಾಕ್ಕೊಂಡಿದ್ರು, ಮಿಕ್ದವರೆಲ್ಲನೂ ಹೂವಿನ ಅಲಂಕಾರದಲ್ಲಿ ಮಾಡಿದರು. ಶಾಮಂತಿಗೆ, ರೋಸು ಆ ಥರ ಹೂಗಳಲ್ಲಿ ಅಲಂಕಾರ ಮಾಡ್ಕೊಂಡಿದ್ರು ಅವರು. ಒಂದೊಂದಕ್ಕೂ ನೋಡ್ತಾ ಇದ್ದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಒಬ್ಬರು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದರು, ಒಬ್ಬೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡಿದರು. ನೋಡಿ, ಇದು ಒಂದು ಕಡೆ ರಂಗೋಲಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಇನ್ನೊಂದು ಕಡೆ ಫ್ಲವರಲ್ಲಿ ರಂಗೋಲಿ ಮಾಡಿದ್ದಾರೆ. ಇದು ದೇವ್ರದ್ದು ಪಲ್ಲಕ್ಕಿ ಎಲ್ಲ ಒಂದು 8 ಗಂಟೆಗೆ ಸ್ಟಾರ್ಟಾಗಿ ಒಂದು ಮನೆ ಹತ್ರನೂ ಹೋಗಿ ಮೆರವಣಿಗೆ ಮಾಡಿಕೊಂಡು ಬರುತ್ತೆ. ಆಮೇಲೆ 12 ಗಂಟೆ ಮೇಲೆ ಕರ್ಗ ಸ್ಟಾರ್ಟ್ ಆಗುತ್ತೆ. ಇದು ಆ ದೇವರು ಸಹ ಮನೆ ಹತ್ರ ಅಂದರೆ ಒಂದೊಂದು ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಇದೇ ಫಸ್ಟ್ ಟೈಮು ನಾನು ಬೆಂಗಳೂರು ಕರಗನ ಅದೇ ಬೆಂಗಳೂರಲ್ಲ, ಕರಗನ ನಾನು ಡೈರೆಕ್ಟಾಗಿ ನೋಡಿದ್ದನ್ನು ಇದೇ ಫಸ್ಟ್ ಟೈಮು ನಾನು. ಅಂದರೆ ನಾವು ಈ ಟಿ ವಿಗಳಲ್ಲೆಲ್ಲ ನೋಡಿರ್ತೀರಿ ಅಷ್ಟೇ, ಇದು ರಿಯಲ್ ಆಗಿ ನೋಡಿರೋದು ನಾನಿದು. ಇದು ನಮ್ಮ ಅಜ್ಜಿಯವ್ರ ಮನೆ, ಅಂದರೆ ನಮ್ಮ ಯಜಮಾನ್ರವರ ಅಮ್ಮನ ತಂಗಿ ಮನೆಯಲ್ಲಿ ಫಂಕ್ಷನ್ ಇತ್ತು. ಅವರು ಕರೆದಿದ್ರು ಊರಹಬ್ಬಕ್ಕೆ. ನೋಡಿ, ಅದು ದೇವರು ಮನೆ ಹತ್ರ ಬಂದಾಗ ಅವರೆಲ್ಲರನ್ನೂ ಪಟಾಕಿ ಹೊಡೆದು ಮೇಲುಗಡೆ ಪಟಾಕಿ ಎಲ್ಲ ಹೊಡಿತಾಯಿದ್ರು. ತುಂಬ ಗ್ರ್ಯಾಂಡಾಗಿ ಮಾಡಿದರು. ಅಂದರೆ ರೋಡ್ಗೂ ಸಹ ಲೈಟ್ ಅರೇಂಜ್ಮೆಂಟ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಅಲ್ಲೆಲ್ಲನೂ. ಅಂದರೆ ಇವರು ವರ್ಷನೂ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಈ ವರ್ಷ ಅಷ್ಟೇ ಹೋಗಿರೋದು ಇಲ್ಲಿ. ಈ ವರ್ಷ ಕರೆದಿದ್ರು, ಈ ವರ್ಷ ಹೋಗಿದ್ವಿ ನಾನು. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಾವು. ಅಂದರೆ ಶನಿವಾರ ಭಾನುವಾರ ಗ್ರ್ಯಾಂಡಾಗಿರುತ್ತೆ. ಶನಿವಾರ ಬೆಲ್ಲ ದೀಪಗಳದ್ದು ಮತ್ತು ದೇವ್ರದ್ದು ಪಲ್ಲಕ್ಕಿ ಹೋಗೋದು ಮತ್ತು ಕರ್ಗ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಇದು ಬೆಳಗ್ಗೆ 7 ಗಂಟೆಗೇ, ಭಾನುವಾರ ಬೆಳಗ್ಗೆ 7 ಗಂಟೆಗೇ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಫಸ್ಟು ಮರಿ ಅಲ್ಲೇ ಹೊಡೆಯೋದು. ಆಮೇಲೆ ತಿರ್ಗಾ ಬಂದು ಈ ಕಡೆ ಒಂದು 2 ದೇವರಿದ್ದಾವೆ. ಆ ದೇವ್ರಿಗೂ ಸಹ ಮರಿಗಳು ಹೊಡೆದು, ಅಲ್ಲಿ ಮರಿಗಳು ಹೊಡೆದು ಊಟಗಳು ಸಹ ಹಾಕ್ತಾರೆ. ದೊಡ್ಡದು ನೋಡಿ, ಇದು ನಮ್ಮ ಮನೆ ಹತ್ರ ಬಂದಿದ್ದು ಕರ್ಗ ಇದು. ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಬಂದು ತಕ್ಷಣ ಕಾಲು ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಡ್ಡಿ ಎಲ್ಲ ಹಚ್ಚಿ ಆರತಿ ಎಲ್ಲ ಬೆಳಗಿ ಮಾಡ್ತಾ ಇದ್ದಿದ್ದು ಇವರೇ ಕರ್ಗ ನಡೆಸೋರು. ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಇದು ಕರ್ಗದ ಮೇಲ್ಗಡೆ ಲೈಟ್ ಎಲ್ಲನೂ ಅರೇಂಜ್ಮೆಂಟ್ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಅಂದರೆ 12 ಗಂಟೆ 1 ಗಂಟೆ ಆದ್ರೂ ಸಹ ಅಲ್ಲಿ ಮನೆಗಳ ಹತ್ರ ಜನಗಳು ಗಿಜ ತುಂಬ ಊರುಗಳಿಂದ ಎಲ್ಲನೂ ಬಂದಿರ್ತಾರಲ್ವ. 12 ಗಂಟೆ ಇದು ನೋಡಿ, ಇದು ರಾತ್ರಿ 2 ಗಂಟೆಗೆ ಬಂದಿದ್ದು ನಮ್ಮ ಮನೆ ಹತ್ರ. ಇದು ಅಂದರೆ 2ನೇ ಬೀದಿ ನಮ್ಮದು. 2ನೇ ಬೀದಿಯಲ್ಲಿ 2:15 ಬಂದಿದ್ದು ನಮ್ಮ ಮನೆ ಹತ್ರ. ಇದು ಅಲ್ಲಿ ಗಂಟೆ ಎಲ್ಲರೂ ಎದ್ದಿದ್ರಿ. ಆ ಕಡೆ ಮಲಗೋಣ ಅಂದರೆ ಮಲಗೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಎದ್ದೇಳೋಕ್ಕೂ ಆಗ್ತಾಯಿಲ್ಲ. ಹೊಸ ಜಾಗ ಬೇರೆ, ಹಾಗೂ ಹೀಗೂ ಮಾಡಿ ದೇವ್ರು ಬರೋ ಗಂಟೆ ಇದ್ದು ಮಾಡಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಎಲ್ಲ ಮಾಡಿ ಆಮೇಲೆ 2:15 ಮಲಗಿದ್ದು ನಾವು ನೈಟು. ನೈಟ್ 2:15 ಮಲಗಿ ತಿರ್ಗಾ ಬೆಳಗ್ಗೆ 7 ಗಂಟೆ 7:15 ಎದ್ದು ಸ್ನಾನ ಮಾಡಿಕೊಂಡು ಅಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಫಸ್ಟ್ ಪೂಜೆ ಅಲ್ಲೇ ಅಂತ ಮಾಡೋದು. ದೀಪಗಳು ಮಾಡಿದ್ರಿ ನಾವು. ದೀಪಗಳೆಲ್ಲ ಮಾಡಿ ತೊಗೊಂಡೋಗಿ ಅಲ್ಲೆಲ್ಲ ಆರತಿ ಎಲ್ಲ ಬೆಳಗ್ಬಿಟ್ಟು ಫಸ್ಟ್ ಪೂಜೆ ಅದೇ ಮಾಡೋದ್ರಿಂದ
ಫಸ್ಟು ಅಲ್ಲಿರೋರು ಮರಿ ಅದಕ್ಕೆ ದೇವ್ರಿಗೆ ಹೊಡೆದು 2 ಮರಿನೇ ಹೊಡೆದ್ರು ಶಾಸ್ತ್ರಕ್ಕೆ ಅಂತ. ಆಮೇಲೆ ಇಲ್ಲಿ ಬಂದು ಹೊಡ್ಕೊಳ್ತಾರೆ ಮರಿಗಳೆಲ್ಲರೂ ಹೊಡೆದು. ಆಮೇಲೆ ಅಲ್ಲೇ ಅಂದಾನ ಎಲ್ಲನೂ ಸಹ ಮಾಡ್ತಾರೆ. ಮನೇಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಅಂದಾನ, ಅಲ್ಲಿ ತಿನ್ನೋರು ತಿನ್ಬೋದು. ನಾವೇನು ಹೋಗಲಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ರು. ನಾವು ಬಿರಿಯಾನಿ, ಕಬಾಬು, ಮಟನ್ ಸಾರು, ಮುದ್ದೆ ಇಷ್ಟು ಮಾಡಿದ್ರಿ. ಅಷ್ಟು ತಿನ್ನೋಕ್ಕೆ ಸಾಕಾಗೋಗ್ಬಿಡ್ತು ನಮಗೆ. ನೋಡಿ ರಂಗೋಲಿಗಳೆಲ್ಲ ಹಾಕಿದಾಗ ನೋಡಿ, ರಂಗೋಲಿ ಹಾಕಿದ್ಮೇಲೆ ದೇವರು ಅದ್ರ ಮೇಲೆ ಬಂದು ನಿಂತ್ಕೊಂಡಿರುತ್ತೆ. ಆಮೇಲೆ ಬಂದು ನಿಂತ್ಕೊಂಡು ಈ ಥರ ಎಲ್ಲ ಆಟಾಡ್ಬಿಟ್ಟು ಹೋಗಿ ನೆಕ್ಸ್ಟ್ ಮನೆಗೆ ಹೋಗುತ್ತೆ. ಇದು ದೇವರು ಕೊಂಡಾದಾಟೋದು ವಿಡಿಯೋ ಇದು. ಅಂದರೆ ನೈಟು 6 ಗಂಟೆ, ಬೆಳಗ್ಗಿನ ಜಾವ ಇದು. ಲಾಸ್ಟ್ ಎಲ್ಲ ಮನೆಗಳಿಗೂ ಹೋಗಿ ಬಂದಾದಮೇಲೆ ಒಂದು ಊರು ದೇವಸ್ಥಾನ ಮುಂದೆನೇ ಕೊಂಡ ಮಾಡಿರ್ತಾರೆ. ಕೊಂಡ ಮಾಡಿ ದೇವರು 3 ಸತಿ ಹೋಗುತ್ತೆ ಇದು. ಇದು ವೀಡಿಯೋ ನಮ್ಮ ಯಜಮಾನ್ರು ಮಾಡಿದ್ರು ವೀಡಿಯೋ ಇದು. ಅದನ್ನು ನಾನು ಒಂದು ತೋರಿಸ್ತಾ ಇದ್ದೀನಿ. ಯಾಕಂದರೆ ನೈಟ್ ಫುಲ್ಲೂ ಎದ್ದು ಅದು ರೂಢಿ ಇರಲ್ವಲ್ಲ ನಮಗೆ. ಆದರೂ ನಾವು 2:30 ಗಂಟೆ ಎದ್ದು ದೇವ್ರ ಮನೆ ಹತ್ರ ಬರೋ ಗಂಟನೂ ಕರಗ ಬರೋ ಗಂಟ ಮನೆ ಹತ್ರನೇ ಇದ್ದುಬಿಟ್ಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲಗಿದ್ದು ನಾವು. ತುಂಬ ಚೆನ್ನಾಗಿತ್ತು. ನಾವು ಇದೇ ಫಸ್ಟ್ ಟೈಮು ಕರಗನ ನೋಡಿದ್ದು. ಮತ್ತು ದೇವರು ಈ ಥರ ಮನೆ ಹತ್ರ ಬರುತ್ತೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಬಂದೆಲ್ಲರೂ ಮುಗಿದಾದ್ಮೇಲೆ ಲಾಸ್ಟಲ್ಲಿ ಕೊಂಡ ದಾಟ್ಬಿಟ್ಟು ದೇವರನ್ನ ತೊಗೊಂಡೋಗಿ ಇಳಿಸ್ತಾರೆ ಒಂದು ಕಡೆಗೆ. ಇದನ್ನು ದೇವ್ರಿಗೆ ಇಷ್ಟು ಶಕ್ತಿ ನೋಡಿ. ಅಪ್ಪ ನಾವು ಒಂದು 12